ಟಕ್ಕನಾಗತ್ತನ್ರಿ ಇಲ್ಲಿ ಚಲೋ ಐತ್ರಿ ಇಲ್ಲಿ ಐತ್ರಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ವಿಶೇಷವಾಗಿ ನನಗೆ ಬಹಳ ಖುಷಿಯಾಗಿದ್ದಂತೆ ವಾಸಣ್ಣ ಕುಸುಗೂರು ಅವರ ಉಪಸ್ಥಿತಿ. ನಾನು KH ಮುಖಂಡ ಅವ್ರನ್ನೂ ಕೂಡ ಈ ಸಮಾರಂಭಕ್ಕೆ ಆಹ್ವಾನ ಮಾಡಿದೆ. ಅವರು ಕಾರಣಾಂತರಗಳಿಂದ ಧಾರವಾಡದಲ್ಲಿದ್ದೀನಿ. ನನಗೆ ಗಿರಿಯಮ್ಮನವರು ಅಂತಂದ್ರೆ ನನಗೆ ಜೀವ ಕೊಟ್ಟವರು ಅಂತ ಹೇಳಿದರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇಷ್ಟೊತ್ತುವರೆಗೂ ಒಂದೂವರೆ ಗಂಟೆ ಕಾಲ ಈ ಗಿರಿಯಮ್ಮನವರ ಸಲುವಾಗಿ ತಾವು ಮೀಸಲಿಟ್ಟಿದ್ದೀರಿ. ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡಿ ಎಲ್ರಿಗೂ ಸಿಹಿಯನ್ನು ಹಂಚ್ತೀವಿ. ಸಿಹಿಯನ್ನು ತೆಗೆದುಕೊಂಡು ನಿರ್ಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಮುಂದೆ ನಮ್ಮ ಗಣೇಶ್ ಅವರು ಹೇಳಿದಂಗೆ ಪುತ್ಥಳಿಯ ಒಂದು ಅನಾವರಣ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆರೆಗೆ ಹೋಗೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಮುಖ್ಯವಾಗಿ ನಮ್ಮ ಮಾತೆಯರು, ಅದರಲ್ಲೂ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಕನ್ನಡ ರಕ್ಷಣಾ ವೇದಿಕೆಯ ಎರಡು ಬಳಗ, ಒಂದು ಶಿವರಾಮೇಗೌಡರ ಬಣ ಅದರ ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರು, ನಗರಸಭಾ ಸದಸ್ಯರುಗಳು ಮತ್ತು ಬಸವರಾಜ್ ಕೇಲ್ಗಾರ್ ಅವರು, ಅನೇಕ ಹೆಸರು ಹೇಳಿದರೆ ಅದು ಪಟ್ಟಿಗೆ ದೊಡ್ಡದಿದೆ. ಎಲ್ಲರೂ ಅಭಿಮಾನವನ್ನು ಇಟ್ಟು ಹೆಳವರಕಟ್ಟೆ ಗಿರಿಯಮ್ಮನವರ ಬಗ್ಗೆ ಇರ್ತಕ್ಕಂಥ ಭಕ್ತಿಯನ್ನ ಅದೇ ರೀತಿ ಆ ಪುತ್ಥಳಿ ಕಾರ್ಯಕ್ರಮನ ಅದ್ದೂರಿಯಿಂದ ಮಾಡ್ಬೇಕಂತೇಳಿ ನಮ್ಮ ಸಂಜಯ್ ಸಿಲಟ್ಟಿ ಸಾಹೇಬರನ್ನ ನಾವು ಕೇಳ್ತಾ ಇದ್ದೀವಿ. ಅವರಿಗೆ ನಾವು ಶಿವರಾಮೇಗೌಡ ಕರ್ನಾಟಕ ರಾಷ್ಟ್ರ ವೇದಿಕೆಯಿಂದ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಕೂಡ ಅವರಿಗೆ ಬೆಂಬಲ ಅದವಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹೆಮ್ಮರವಾಗಿ ರಾಣೆಬೆನ್ನೂರು ತಾಲೂಕಿಗೆ ಹೆಳವರಕಟ್ಟೆ ಗಿರಿಯಮ್ಮ ಯಾರು ಅಂತ ಗೊತ್ತಾತಂದ್ರೆ ಈ ಕರ್ನಾಟಕಕ್ಕೆ ಕೋಟೆ ನಮ್ಗೆ ಬಹಳ ಹತ್ರ. ನಮ್ಮ ತಂದೆಯವರು ಕೂಡ ಇದೇ ಕೋಟೆ ರೋಡಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿದಂಥವ್ರು. ಒಂದು 50-60 ವರ್ಷಕ್ಕಂತ ಭಾಳ ಅನುಭವ ಇರ್ತಕ್ಕಂಥ ನಾವೆಲ್ಲ ಇಲ್ಲಿ ಬೆಳೆದೇವಿ. ಮತ್ತೆಲ್ಲ ನಮ್ಮ ಹಿರಿಯರು, ನಮ್ಮ ಪೂಜ್ಯರಾದಂಥ ಎಲ್ಲರೂ ಸಂಪದಲ್ಲಿ ಇವತ್ತು ನನಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಕನ್ನಡ ಪರ ಸಂಘಟನೆ ವತಿಯಿಂದ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಮ್ಮೆಲ್ಲ ವಂದನೆ ತೋರಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಇನ್ನೋರ್ವ ಯುವ ನಾಯಕರು ಈಗ ತಾನೇ ನಮ್ಮ ಮಧ್ಯ ಡಾಕ್ಟರ್ ಬಸವರಾಜ್ ಕೇಲ್ಗಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಟ್ಟಿದ್ದೇನೆ. ಈಗ ಗಣೇಶ್ ಅವರು ಒಂದೆರಡು ಮಾತಾಡೋದಕ್ಕೆ ಬಂದಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ನನ್ನ ಪ್ರೀತಿಯ ಕನ್ನಡದ ಬಂಧುಗಳೇ, ಇವತ್ತು ವಿಶೇಷವಾದಂಥ ಸಂಭ್ರಮ. ಈ ಸಂಭ್ರಮವನ್ನು ಪೂಜೆ ಮಾಡಲಿಕ್ಕೆ ನಮ್ಮ ದುರ್ದೈವ MLA ಅವರಿಲ್ಲ.